ಹಾಯ್ ಗಾಯ್ಸ್, ವೆಲ್ಕಮ್ ಟು ಧೃತಿಗೌಡ ಸುಲೋ. ಇಷ್ಟು ದಿನ ನಮ್ಮೂರು ಬೆಟ್ಟನ ದೂರದಿಂದನೇ ನೋಡ್ತಾ ಇದ್ರಿ. ಇವತ್ತು ಹತ್ತಿರದಿಂದ ಹೋಗಿ ನೋಡೋಣ ಬನ್ನಿ. ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಎಲ್ಲರೂ ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ನೀವು ಸಹ ನಮ್ಮ ಜೊತೆ ಬೆಟ್ಟ ನೋಡೋಣ ಬನ್ನಿ. ಎರಡು ಕಡೆಯಿಂದ ಹೋಗ್ಬೋದು ಬೆಟ್ಟಕ್ಕೆ. ಒಂದು ಈ ಸ್ಟೆಪ್ಸ್ ಇದೆಯಲ್ಲ, ಇಲ್ಲಿ ನೆಟ್ಕೊಂಡು ಹೋಗ್ಬೋದು. ಇವಾಗ ರೋಡ್ ಮಾಡಿದ್ದಾರೆ ಸ್ವಲ್ಪ ದೂರ, ಅಲ್ಲೂ ಸಹ ದೂರದ ಬೆಟ್ಟ ನುಣ್ಣಗೆ ಅಂತ ಹೇಳ್ತಾರೆ. ನೋಡಿ, ನಾವು ರೋಡಲ್ಲಿ ಹೋಗುವಾಗ ಬರೀ ಏನು ಇಲ್ವೇನೋ ಸ್ಟ್ರೈಟಾಗಿದೆ ಅಂತ ಕಾಣಿಸ್ತಿತ್ತು. ನೋಡಿ, ಹತ್ರ ಹೋದಾಗಲೇ ಗೊತ್ತಾಗೋದು. ಸ್ವಲ್ಪ ದೂರದವರೆಗೆ ಹಾಗೆ ಬಿಟ್ಟಿದ್ದಾರೆ ಸ್ಟಾರ್ಟಿಂಗಲ್ಲಿ, ಮತ್ತೆ ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ. ಅಲ್ಲಿವರೆಗೆ ಬರೋದಕ್ಕೆ ಹಾಗೋ ಹೀಗೋ ಬೈಕೆಲ್ಲ ಸರ್ಕಸ್ ಮಾಡಿ ಹೇಗೋ ಮೇಲ್ ತಗೋ ಬರ್ತಾ ಇದ್ದಾರೆ. ನೋಡಿ, ಕಾರ್ನ ಅಲ್ಲೇ ಸ್ಟಾಪ್ ಮಾಡಿ ಅಲ್ಲಿಂದ ನಡ್ಕೊಂಡು ಹೋದ್ವಿ. ಬೆಟ್ಟದ ಮೇಲಿಂದ ನಮ್ಮ ಎರಾಪರಿ ನೋಡಿ, ಭತ್ತ ಎಲ್ಲ ಕುಯಿಸಿ ಎಲ್ಲ ಒಟ್ಟಿದ್ದಾರೆ, ಅದನ್ನ ಹೇಳ್ತಾ ಇದ್ದಾರೆ. ವಿಡಿಯೋ ಆನ್ ಮಾಡಕ್ ಹೋಗಿ ಟೈಮ್ ಲ್ಯಾಪ್ಸ್ ಆನ್ ಆಗಿದೆ, ಅದರಿಂದ ತುಂಬಾ ಟೈಮ್ ಮಾಡಿದ್ದೆ. ನೋಡಿದ್ರೆ ಎಲ್ಲ ಹೀಗಾಗೋಗಿ. ನಮ್ಮಮ್ಮ ಮೊದಲೇ ಹೇಳಿತ್ತು ನಡ್ಕೊಂಡು ಕರ್ಕೊಂಡು ಹೋಗೋದೇನೆ ಅಂತ. ಫುಲ್ಲು ಸುಸ್ತಾಗೋಯ್ತು. ನಮ್ಮ ಮೋಟು ನೋಡಿ ಹೆಂಗ್ ನಡ್ಕೊಂಡು ಹೋಗ್ತಿದ್ದಾರೆ. ನನ್ನ ಮಗಳು ಇದು 2ನೇ ರೌಂಡ್ ಮೇಲೆ ಹೋಗಿ ಮತ್ತೆ ಬಂದು ಕೆಳಗೆ ಇವಾಗ ಮತ್ತೆ ಇನ್ನೊಂದ್ಸಲ ಹೋಗ್ತಾ ಇರೋದು. ಅಮ್ಮಕ್ಕ ಅನ್ನೋ ಅಕ್ಕ ನೋಡಿ ಏನ್ ಜೋಶಲ್ಲಿ ಹೋಗ್ತಾ ಇದ್ದಾರೆ ಅಂತ. ಮೋಟಾ ಹಾಯ್ ಮಾಡಿ, ಹಾಯ್. ಅಡಿಕೆ ತೋಟ, ಇಲ್ಲಿವರೆಗೂ ವೆಹಿಕಲ್ಸ್ ಬರ್ಬೋದು. ಇಲ್ಲಿ ತಂದು ನಿಲ್ಸಾರೆಲ್ಲ. ಒಂದು ಸುಸ್ತಾಗೋದಿಲ್ಲ, ಇಲ್ಲಿವರೆಗೆ ಬರೋವರೆಗೆ ಸುಸ್ತಾಗುತ್ತೆ. ಸುಸ್ತಾಯ್ತು. ಅಲ್ಲಿ ಹುಲ್ಕಲ್ಲು, ನಮ್ಮನೆ ಮರಕೋತಿಗಳು ನೋಡಿ ಆಲ್ರೆಡಿ ಬಂದ ತಕ್ಷಣ ಹತ್ತು ಕೂತಾಯ್ತು. ಇದೇ ದೇವಸ್ಥಾನದ ಎಂಟ್ರೆನ್ಸ್. 3 ರೌಂಡ್ ತಿರುಗಿ ಒಳಗೆ ಹೋಗೋದೆ. ಇವತ್ತು ಅಭಿಷೇಕ ಮಾಡಿಸ್ತಾ ಇದ್ರು. ಅಭಿಷೇಕದ ಫುಲ್ ವೀಡಿಯೋಸ್ ಇದೆ ನೋಡಿ. ಅಭಿಷೇಕ ಎಲ್ಲ ಆದಮೇಲೆ ಅಲಂಕಾರಕ್ಕೆ ಅಂತ ಅಂದ್ಬಿಟ್ಟು ಕ್ಲೋಸ್ ಮಾಡಿದ್ರು. ನಮ್ಮನೆಯವರು ಹುಲ್ಕಲ್ ಸ್ಕೂಲಿಗೆ ಎಲ್ಲಿಂದ ಹೋಗ್ತಾ ಇದ್ವಿ ಅಂತ ಹೇಳ್ತಾ ಇದ್ದಾರೆ. ಇವಾಗ ಬೆಟ್ಟದ ಕೆಳಗೇನೆ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಕೂಲ್ ಓಪನ್ ಆಗಿದೆ.
ಡೌನ್ ಗೀತೆ ಸ್ಕೂಲ್ ಟೆಂಪಲ್ ಓಹ್ ಕೊಡ್ರಿ ಹೇಳ್ರಿ ಕೊಡ್ರಿ ನಮ್ಮ ಅಂಕಲ್ ಕಾಲ್ ಮಾಡಿದ್ದಾನೆ, ನಾವೆಲ್ಲ ಊರಿಗೆ ಬಂದಿದ್ವಿ. ಹಾಂ ನಾನು ನಾಳೆ ಬೆಳಿಗ್ಗೆ ಹೇಗೆ ಮುಂಚೆ ಇದೇನು ಇರಲಿಲ್ಲ, ಇವಾಗ ಅದೆಲ್ಲ ಮಾಡಿಸ್ತಾ ಇದ್ದಾರೆ. ಕೆಳಗೆಲ್ಲ ಬಂಡೆಕಲ್ ಮೇಲೆಲ್ಲ ಕೂರ್ಬೋದಿತ್ತು, ಇವಾಗ ಎಲ್ಲ ಕ್ಲೋಸ್ ಮಾಡಾಕಿದ್ದಾರೆ. ದೇವಸ್ಥಾನದ ಮುಂದೆನೆ ತುಳಸಿ ಕಟ್ಟೆ ಇದೆ, ಅಲ್ಲೇನೆ ದೇವ್ರ ಪಾದಗಳಿದೆ. ಇವತ್ತು ಹಬ್ಬ ಆಗಿರೋದ್ರಿಂದ ನಮ್ಮೂರಲ್ಲಿ ಸ್ವಲ್ಪ ಜನ ಎಲ್ಲರೂ ಬಂದಿದ್ರು ದೇವಸ್ಥಾನಕ್ಕೆ, ಬೇರೆ ಊರವರು ಸಹ ಬಂದಿದ್ರು. ಚೆನ್ನಾಗಿ ಪೂಜೆ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ರು ಅವರು. ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಪೂಜೆ ಎಲ್ಲ ಮುಗೀತು, ಹಾಗೆ ಎಲ್ಲರೂ ಸೇರಿ ಒಂದು ಫೋಟೋ ತಗೊಳ್ಳೋಣ ಅಂತಂದ್ರೆ ನೋಡ್ತಿದ್ದಾಳೆ ನನ್ನ ಮಕ್ಕಳು. ಕೆಲವರು ಪುಳಿಯೋಗರೆ ಎಲ್ಲ ಮಾಡಿ ತಂದಿದ್ರು, ನಾವೆಲ್ಲ ತಿಂದು ಅಲ್ಲಿಂದ ಹೊರಟ್ವಿ. ಇವಾಗ ಇಲ್ಲೇ ಎಲ್ಲ ನೆಡ್ಕೊಂಡು ಬರ್ತಾ ಇದ್ದಿದ್ದು, ಯಾವುದು ಕರೆಕ್ಟಾಗಿರೋ ಸ್ಟೆಪ್ಸ್ ಇಲ್ಲ, ಎಲ್ಲ ಈ ರೀತಿನೇ ಇರೋದು. ನಾವು ಹೋಗುವಾಗ ಈ ಕಡೆಯಿಂದ ನೆಡ್ಕೊಂಡು ಹೋದ್ವಿ. ಇವಾಗ ಈಸಿ ಅಲ್ಲ, ನನ್ನ ಮಗಳು ನೋಡಿ ಓಡ್ತಿರೋದು. ನನ್ನ ಮಗಳು ಬರಿಗಾಲಲ್ಲಿ ನಡೀತೀನಿ ಅಂತ ಹೇಳ್ಬಿಟ್ಟು ಸ್ಲಿಪ್ಪರ್ನ ಕೈಲಿ ಇಟ್ಕೊಂಡು ನೆಡ್ಕೊಂಡು ಹೋಗ್ತಿದ್ದಾಳೆ. ಕೆಳಗಿಂದ ನೀರಿದೆ ಅಂತ ಅಂದ್ಬಿಟ್ಟು ಪೈಪ್ ಲೈನ್ ಎಲ್ಲ ಮಾಡಿಸಿದ್ದಾರೆ. ಇಲ್ಲೊಂದು ಸಣ್ಣ ಟೆಂಪಲ್ ಇದೆ, ಆಂಜನೇಯ ಸ್ವಾಮಿ ಟೆಂಪಲ್ ಇದೆ. ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಹೊರಟ್ವಿ. ನನ್ನ ಮಗಳು ನೋಡಿ ಕಲ್ಲೆಲ್ಲ ಮತ್ತೊಂದ್ಸಲ ದೊಡ್ಡ ಬಂಡೆ ಕಲ್ ಸಿಕ್ತು ಅಂತ ಹೇಳ್ಬಿಟ್ಟು ಅಲ್ಲೂ ಬರೆಯಕ್ಕೆ ಹೋಗ್ತಿದ್ದಾಳೆ. ತುಂಬಾ ಬಿಸಿಲಿತ್ತು, ಆ ಕಲ್ ಮೇಲೆ ಏನಾದರೂ ಸ್ಲಿಪ್ ಆಗಿಬಿಡುತ್ತೇನೋ ಅನ್ನೋ ಭಯ ನಮಗೆ. ನೋಡಿದ್ರೆ ಅವಳು ಎಲ್ಲಿ ಬೇಕು ಅಲ್ಲಿ ಹತ್ತುತ್ತಾ ಇದ್ದಾಳೆ ನೋಡಿ. ಇಲ್ಲಿ ಸ್ವಲ್ಪ ಫ್ರೀ ಆಗಿದೆ, ಎಲ್ಲಿ ಕಲ್ ಸಿಗುತ್ತೆ ಅಲ್ಲೆಲ್ಲ ಕೂರೋದು ನನ್ನ ಮಗಳು. ಎಲ್ಲಿ ವೆಯ್ಟ್ ಮಾಡ್ತಾರೆ. ಸ್ಟೆಪ್ಸ್ ಬಿಟ್ಬಿಟ್ಟು ಎಲ್ಲ ಕಡೆ ನನ್ನ ಮಗಳು ಓಡಾಟ. ಈಗ ಎಲ್ಲ ಮುಗಿಸಿ ಇಳಿದ್ವಿ. ಇದೇ ಫಸ್ಟ್ ಸ್ಟೆಪ್ಪು, ಇಲ್ಲಿಂದನೇ ಎತ್ಕೊಂಡು ಹೋಗೋದು. ಅದೇ ಚಿಕ್ಕ ದೇವಸ್ಥಾನ, ಅಲ್ಲೇ ಮೇಲೆ ಕಾಣಿಸ್ತಿದೆಯಲ್ಲ ಅದೇ ದೊಡ್ಡ ದೇವಸ್ಥಾನ ಇರೋದು. ಅದೇ ಬೆಟ್ಟದ ರಂಗನಾಥ ಸ್ವಾಮಿ ಟೆಂಪಲ್. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ.
ನಾವು ಸಣ್ಣವರಿರುವಾಗ ಪ್ರತಿ ವರ್ಷ ಮಿಸ್ ಮಾಡದೆ ರಾಮನಾಥ್ಪುರ ಜಾತ್ರೆಗೆ ಹೋಗ್ತಾ ಇದ್ವಿ. ಹಾಗೆ ಇವತ್ತು ಹೋಗಿ ಬರೋಣ ಅಂತ ಅಂದ್ಕೊಂಡು ಎಲ್ಲ ಹೊರಟ್ವಿ. ನೋಡಿ ನಮ್ಮ ಪುಟ್ಟಣ್ಣನೂ 6 ಮಂತ್ಸ್ ಆದಮೇಲೆ ಆಚೆ ಬರ್ತಾ ಇದ್ದಾರೆ. ಫಸ್ಟ್ ಔಟಿಂಗ್ ಅವ್ರದ್ದು. ಸಂಕ್ರಾಂತಿ ಅಂದರೆ ನಮ್ಮೂರಲ್ಲಿ ನಾನ್ ವೆಜ್ಜೇ ಸ್ಪೆಷಲ್ಲು. ಅರಸೀಕಟ್ಟೆ ತುಂಬ ನಿಯರ್ ಇರೋದ್ರಿಂದ ನಮ್ಮೂರಿಗೆ ನಾವು ನಾನ್ ವೆಜ್ ಅಂತ ಅಂದರೆ ಅರಸೀಕಟ್ಟೆಗೆ ಹೋಗೋದು. ಇದೇ ಅರಸೀಕಟ್ಟೆಗೆ ಎಂಟ್ರೆನ್ಸ್. ತುಂಬಾ ಪವರ್ಫುಲ್ ದೇವರು ಇರೋದು, ತುಂಬಾ ನಂಬ್ತಾರೆ ಎಲ್ಲರೂ ಸಹ. ಇದು ನಾನು ಓದಿದ ಸ್ಕೂಲು ಎಲ್ಲ ಹಾಳಾಗೋಗಿದೆ. ರಾಮನಾಥ್ಪುರ ರೀಚ್ ಆದ್ವಿ. ಟೋಪಿ ನೋಡು ಪುಟ್ಟಣ್ಣಂದ ಆನಕ್ಕಂ ಪರ್ಸ್ ಬನ್ನಿ. ಎಲ್ಲಿ ಬಂದಿದ್ದೆ ಮೋಟಿ? ಬನ್ನಿ ಬನ್ನಿ. ಹಾಂ ಬನ್ನಿ. ಏನ ಅಮ್ಮಕ್ಕ ಇಲ್ಲಿ ನೋಡ್ಕೊಂಡು ನಡೀರಿ ರೋಡ. ಅಂಗಡಿ ನೋಡ್ಕೊಂಡು ಹೋಗೋದು ಇವರು, ರೋಡ್ ನೋಡೋದಿಲ್ಲ. ನನ್ನ ಮಗಳು ಇದೇ ಜಾತ್ರೆ ಅಂದ್ಕೊಂಡು ಹೋಗುವಾಗಲೇ ತೆಗಿಸ್ಕೊಂಡ್ಬಿಡ್ಲಾ ಅಂತ ಕೇಳ್ತಾ ಇದ್ದಾಳೆ. ಅಲ್ಲೇ ನಾನಕ್ಕ ಯಾಕೋ ಸೈಲೆಂಟ್ ಆಗಿದ್ದಾರೆ. ಯಾಕೋ ಆಲ್ರೆಡಿ ಪರ್ಸ್ ಇದೆಯಲ್ಲ. ಹಾಗೆ ಹೊಳೆ ಹತ್ರ ಹೋದ್ವಿ. ಜನ ತುಂಬ ಕಡಿಮೆ ಇದ್ದರು. ಜಾತ್ರೆನೇ ಮುಗ್ದೋಗಿದೆ ಅನಿಸುತ್ತೆ, ಜನನೇ ಇರಲಿಲ್ಲ. ಇವತ್ತೇನೋ ಹಬ್ಬ ಅಂತ ಹೇಳ್ಬಿಟ್ಟು ಸ್ವಲ್ಪ ಜನ ಇದ್ದರು. ಇದೇ ಹೊಳೆ, ಇಲ್ಲೇ ಎಲ್ಲ ಸ್ನಾನ ಮಾಡಿ ಆಮೇಲೆ ಪೂಜೆಗೆಲ್ಲ ಹೋಗ್ತಾರೆ. ನೋಡಿ ಮಕ್ಳಿಗೆ ನೀರು ಅಂತ ಅಂದ್ರೇ ಬಹಳ ಖುಷಿ. ನಾವು ಹಾಗೇ ಹೋಗಿ ಕಾಲೆಲ್ಲ ತೊಳ್ಕೊಂಡು ಹೋದ್ವಿ. ಹಾಗೆ ಒಂದು ರೌಂಡು ಎಲ್ಲ ವೀಡಿಯೋ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ ದೇವಸ್ಥಾನಕ್ಕೆ. ನೀರು ಸಹ ಕಡಿಮೆ ಆಗಿದೆ. ಎಲ್ಲೈತಿ ಮೊಟ್ಟ? ನಡೀರಿ ನಡೀರಿ, ಟೈಮ್ ಆಗುತ್ತೆ. ಅಮ್ಮು ನೋಡಿ ಎಲ್ಲೇ ಸ್ಟಾರ್ಟ್ ಮಾಡಿದ್ದಾವೆ, ಅದು ಕೊಡಿಸಿ ಇದು ಕೊಡಿಸಿ ಅಂತ. ಅಲ್ಲಿಂದ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋದ್ವಿ. ನಮ್ಮ ಅಮ್ಮನ ಕೈಲಿ ಒಂದ್ಸಲ ಬೈಸ್ಕೊಂಡಾಯ್ತು. ಟೆಂಪಲ್ ಒಳಗೆ ಜಾಸ್ತಿ ವೀಡಿಯೋ ಮಾಡಲಿಲ್ಲ. ಇಲ್ಲಿಂದ ಹೋಗಿ ಜನ ಯಾರು ಇರಲಿಲ್ಲ. ದರ್ಶನ ಎಲ್ಲ ಮುಗಿಸಿ ಬೇಗ ಬಂದ್ವಿ. ಈ ಟೆಂಪಲಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಜಾತ್ರೆ ಹತ್ರ ಹೋಗ್ತಾ ಇದ್ದೀವಿ ಈಗ. ಜಾತ್ರೆಗೆ ಇವಾಗಲೇ 0 ಬ್ಯಾಲೆನ್ಸ್. ನನ್ನ ಮಗಳು ಇವಾಗಲೇ ದುಡ್ಡು ಇಸ್ಕೊಳಕ್ಕೆಲ್ಲ ರೆಡಿ ಮಾಡ್ಕೊಂತಿದ್ದಾಳೆ ನೋಡಿ. ಮುಂಚೆ ಎಲ್ಲ 100 ರೂಪಾಯಿ ಜಾತ್ರೆ ಎಲ್ಲ ಮುಗಿತಿತ್ತು, ಬಟ್ ಇವಾಗ ನೋಡಿ ಮಕ್ಕಳು ಜಾಸ್ತಿ. ಜಾತ್ರೆ ಮುಗಿಸ್ಬೇಕು. ನಿಮ್ಮ ಅಮ್ಮಂಗೆ 100 ರೂಪಾಯಿ. ಹಳೇ ಕಾಲದ ಒಂದು ಚೌಟ್ರಿ ತೋರಿಸಿದ್ರು ನೋಡಿ, ಯಾರ್ಯಾರು ಮದುವೆ ಆಗಿದೆ ಅಂತ ಬೇರೆ ಮಾತಾಡ್ತಿದ್ದಾರೆ. ಈ ಹಳೆ ಕಾಲದವೆಲ್ಲ ನೋಡಿದ್ರೆ ಆಂಟಿಕ್ ಪೀಸ್ ಥರ ಕಾಣಿಸ್ತವೆ ನೋಡಿ. ಎಲ್ಲ ಹೇಗಿದೆ ಹಳೆ ಕಾಲ ಚೇರು,
ಒಂದು ವೀಡಿಯೋ ಮಾಡಿಕೊಡೋ ಅಂತ ಹೇಳಿ ನನ್ನ ತಮ್ಮನಿಗೆ ಕೊಟ್ಟೆ. ಒಂದು ವೀಡಿಯೋ ಮಾಡಿದ್ದಾನೆ ಜಾತ್ರೆಯಲ್ಲಿ. ಅಲ್ಲಿಂದ ನಾವು ಮೀನು ನೋಡಲೇಬೇಕು ಅಂತ ಹೋದ್ವಿ. ಅಲ್ಲೇ ಪಕ್ಕದಲ್ಲಿ ಪಾಪ್ಕಾರ್ನು ಕಡಲೆಕಾಯಿ ಎಲ್ಲ ಮಾರ್ತಾ ಇರ್ತಾರೆ ಫಿಶ್ಶಿಗಾಗಿ. ಅದು ಹಾಕಿದ್ರೆ ಫಿಶ್ ಬರ್ತವೆ ಅಂತ ಹೇಳಿ. ಮೇಯ್ನ್ ಜಾತ್ರೆಯಲ್ಲಿ ಪುರಿ ಚೆನ್ನಾಗಿರುತ್ತೆ ಇಲ್ಲಿ. ನಮ್ಮಮ್ಮ ಎಂತೂ ಜಾಸ್ತಿನೇ ಎಲ್ಲೇ ಹೋದರೂ ಅವಳು ಏನಾದರೂ ಕೇಳ್ತಾಳೆ. ಅದು 1-2 ಕೇಳೋದಿಲ್ಲ, ಒಂದಷ್ಟು ಹೋಗಿ ತೆಗೆಸ್ಕೊಂಡು ಬಂದಿದ್ದಾಳೆ ನೋಡಿ. ಪುರಿ ಎಲ್ಲ ತಗೊಳ್ಳೋಣ ಅಂತ ತೊಗೊಂಡು ಬಂದ್ವಿ. ನಾನು ಅಷ್ಟರಲ್ಲಿ ಈ ವೀಡಿಯೋಸ್ ಎಲ್ಲ ಮಾಡೋದೇ ಮರ್ತೋಯ್ತು. ನನಗೆ ಮೊಬೈಲ್ ಸಹ ಸ್ವಿಚ್ ಆಫ್ ಆಗೋಕ್ಕಾಯ್ತು ಅಷ್ಟರಲ್ಲಿ. ಹಾಗೆ ಮನೆಗೆ ಬಂದಮೇಲೆ ನೋಡಿ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇದಾಗಿತ್ತು ನಮ್ಮ ಸಂಕ್ರಾಂತಿ ಹಬ್ಬದ ಪುಟ್ಟ ವ್ಲಾಗ್. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ರಾಮನಾಥ್ಪುರ ಜಾತ್ರೆಗೆ ಹೋಗಿದ್ರಿ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.